ಯಾರು ಏನೇ ಹೇಳಿದ್ರು ಮೊದಲು ನೀನು ನಂಬು. ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು. ಆದರೆ ಸಾಧಿಸ್ತೀನಿ ಅಂತ ಹೊರಟಾಗ ಮೊದಲು ಬೇಕಾಗಿರೋದು ಹಣ ಅಲ್ಲ, ಶಕ್ತಿ ಅಲ್ಲ, ನಂಬಿಕೆ. ನೀನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೀಯ ಅನ್ನೋದು ಮಾತ್ರ. ಇವತ್ತಿನ ಸಮಾಜ ಹೆಂಗೆ ಗೊತ್ತಾ? ನೀವು ಕನಸುಗಳನ್ನ ಹಂಚ್ಕೊಂಡ್ರೆ ಮೊದಲು ಹಾಸ್ಯ ಮಾಡ್ತಾರೆ, ನಂತರ ಟೀಕೆ ಮಾಡ್ತಾರೆ, ಅದಾದಮೇಲೆ ನಿರ್ಲಕ್ಷಿಸ್ಬಿಡ್ತಾರೆ. ಅದೇ ನೀವೇನಾದರೂ ಸಾಧಿಸಿದ್ರೆ ಅಂದರೆ ಅವನ ತಾನೇ ಹುಟ್ಟಿದಾಗಿಂದನೇ ಬುದ್ಧಿವಂತ ಅಲ್ವಾ ಅಂತ ಹೇಳ್ತಾರೆ. ಆದರೆ ಗೆಳೆಯರೇ, ಸತ್ಯ ಏನು ಗೊತ್ತಾ? ನೀವು ಹೋರಾಡಿದ ಪ್ರತಿಯೊಂದು ಕ್ಷಣ, ನೀವು ಬಿದ್ದ ಪ್ರತಿಯೊಂದು ಬಾರಿ, ನೀವು ಎದ್ದು ನಿಂತ ಪ್ರತಿಯೊಂದು ಹನಿಗಸ ನೆನಪಿಸಿಕೊಳ್ಳಿ. ಅದು ನಿಮಗೆ ಜಯವನ್ನು ಕೊಟ್ಟದ್ದು. ನಿಮ್ಮ ದಾರಿ ಏನೂ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ, ಹೆಜ್ಜೆ ಇಡಿ. ಸೋಲಿನ ಭಯವಿದ್ದರೂ ಪ್ರಯತ್ನ ಮಾಡೋಣ. ಇವತ್ತು ಶೂನ್ಯ ಇದ್ದವರು ನಾಳೆ ಶ್ರೇಷ್ಠರಾಗೋಣ. ಯಾಕಂದರೆ ಕತ್ಲಿದೆ ಅಂದರೆ ಎಲ್ಲೋ ಒಂದು ಕಡೆ ಬೆಳಕಿದೆ ಅನ್ನೋದು ನಿಶ್ಚಯ ತಾನೇ. ನಮ್ಮ ಜೀವನವೂ ಹಾಗೆ. ಸಂಕಷ್ಟಗಳು ಇವೆ, ಸವಾಲುಗಳು ಎದುರಾಗುತ್ತವೆ. ಆದರೆ ನೀವು ಪಾಸಾದ ಮೇಲೆ ನಿಮ್ಮ ಕಥೆಯು ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗುತ್ತದೆ. ಸ್ನೇಹಿತರೆ, ನಿಮಗೆ ನೆನಪಿರಲಿ, ಸಾಧನೆಗೆ ನಂಬಿಕೆಯು ಮೊದಲ ಹೆಜ್ಜೆ. ಸೋತರೂ, ದುರ್ಬಲವಾಗಿದ್ದರೂ, ಎಲ್ಲರೂ ಬೆದರಿಸಿದರೂ, ಏನಾದರೂ ಮಾಡಿ ಅಂತ ತೀರ್ಮಾನ ಮಾಡಿದ ಕ್ಷಣವೇ ನಿಮ್ಮ ವಿಜಯದ ಆರಂಭ. ಜೀವನ ಒಂದು ಹೋರಾಟ. ನಿಮ್ಮ ಕನಸುಗಳು ಸುಲಭವಲ್ಲ, ಆದರೆ ಅವು ಸಾಧ್ಯ. ನಾನೇ ಸಾಕ್ಷಿ, ನೀವು ಸಾಕ್ಷಿ, ನಾವೆಲ್ಲರೂ ಸಾಕ್ಷಿಗಳು ಹೋರಾಡಿದ ಪ್ರತಿಯೊಬ್ಬ ಸಾಧಕರ ಕತೆಗೆ. ಹೀಗಾಗಿ ಇವತ್ತು ಈ ಕ್ಷಣದಿಂದಲೇ ನೀವು ನಿರ್ಧಾರ ಮಾಡಿ, ನಾನು ಬದಲಾಗ್ತೀನಿ, ನಾನು ಶ್ರಮಿಸ್ತೀನಿ, ನಾನು ಸಾಧಿಸ್ತೀನಿ. ಹೆಜ್ಜೆ ಇಡಿ, ಧೈರ್ಯವಿಟ್ಟು ನಡೆಯಿರಿ. ಯಶಸ್ಸು ನಿಮ್ಮಿಂದ ಓಡುತ್ತಾ ಬರುತ್ತದೆ. ಧನ್ಯವಾದಗಳು. ನೀವು ಸಾಧಿಸಲು ಹುಟ್ಟಿದವರು. ಯಾರು ಏನೇ ಹೇಳಿ, ನಿಮ್ಮ ಮೇಲೆ ಮಾತ್ರ ನಿಮಗೆ ಶಕ್ತಿ, ನಂಬಿಕೆ ಇರಲಿ. ನಿಮ್ಮ ನಂಬಿಕೆಯೇ ನಿಮ್ಮ ಶಕ್ತಿ.